ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ವ್ಲಾಗ್. ನಾನಿವತ್ತು ಮಾಡಿ ತೋರಿಸ್ತಾ ಇರೋದು ಚಟ್ನಿ, ಹಸಿಮೆಣಸಿನ್ಕಾಯಿ ಮುಳುಗಾಯಿ ಚಟ್ನಿ. ಸಿಂಪಲ್ 5 ನಿಮಿಷದಲ್ಲಿ ಮಾಡ್ಕೋಬೋದು. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. ಒಂದು 5 ಹಸಿಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಳ್ಳಿ. ಒಂದು 3 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು. ಈ ಥರ ಗ್ಯಾಸ್ ಮೇಲೆ ಮುಳುಗಾಯಿನ ಸುಟ್ಕೊಳ್ಳಿ. ಆವಾಗಿನ ಕಾಲದಲ್ಲೆಲ್ಲ ಒಲೆಯಲ್ಲಿ ಸುಟ್ಕೊತಿದ್ರು, ಅದ್ರ ಟೇಸ್ಟ್ ಸಖತ್ತಾಗಿತ್ತು ನೋಡಿ. ಈ ಥರ ಸುಟ್ಕೊಂಡು ನೀರಲ್ಲಿ ಹಾಕ್ಕೊಂಡ್ಬಿಟ್ರೆ ಸಿಪ್ಪೆ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ನಾವು ಕೈಯಲ್ಲಿ ನೋಡಿ ಸ್ವಲ್ಪ ಬಿಟ್ಕೊತಿದೆ, ಹಿಂಗೆ ಕೈಯಲ್ಲೇ ನಾವು ಸ್ವಲ್ಪ ಹೇಳಿದ್ರೆ ಬಿಟ್ಕೊಳ್ಳುತ್ತೆ. ಮಾಡೋದು ನೋಡೋಣ. ಲೋಟದಲ್ಲಿ ಉಪ್ಪು ಮತ್ತು ಬೆಳ್ಳುಳ್ಳಿ ಹುರಿದಿಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಕುಟ್ಕೊಳ್ಳೋಣ. ನಿಮ್ಮಲ್ಲಿ ರುಬ್ಬಗಲ್ಲು ದೊಡ್ಡದಿದ್ರೆ ಅಥವಾ ಕುಟಾಣಿ ಅನ್ನೋದಿದ್ದರೆ ಕುಟ್ಕೋಬೋದು. ನಮ್ಮನೇಲಿ ಅದು ಅವೈಲೇಬಲ್ ಇಲ್ಲ, ಹಂಗಾಗಿ ಈ ಥರ ಒಂದು ಸಲ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಇಷ್ಟು ಸಣ್ಣಕ್ಕಾದರೆ ಸಾಕು ಇದು ಕುಟ್ಕೊಂಡಿದ್ದು. ಈಗ ಇದಕ್ಕೆ ಸುಟ್ಟಿಟ್ಕೊಂಡಿದ್ವಲ್ಲ ಮುಳುಗಾಯಿನ ನೋಡಿ, ಮೇಲ್ಗಡೆ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದನ್ನು ಅದಕ್ಕೆ ಹಾಕಿ ಸಣ್ಣಗೆ ಕುಟ್ಕೋಬೇಕು. ಇದು ರೊಟ್ಟಿ ಜೊತೆ, ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅನ್ನ ಚಟ್ನಿ ಹಾಲು, ಅನ್ನ ಚಟ್ನಿ ಮೊಸರು, ಆಲ್ ಇನ್ ಒನ್ ಕಾಂಬಿನೇಷನ್ ಅಂದರೂ ತಪ್ಪಾಗಲ್ಲ. ಅಷ್ಟು ಸಖತ್ತಾಗಿರುತ್ತೆ. ಎಮರ್ಜೆನ್ಸಿ ಏನೂ ಇಲ್ಲ ಅಂದಾಗ, ಮನೇಲಿ ಅಡುಗೆ ಮಾಡೋಕ್ಕೆ ಬೇಜಾರಾದಾಗ, ಜ್ವರ ಬಂದು ಬಾಯಿ ಕೆಟ್ಟಿದ್ದಾಗ ಇದನ್ನು ಮಾಡ್ಕೊಂಡು ತಿಂದರೆ ಆಹಾ ಏನು ಹೇಳ್ತೀರಿ, ಅಲ್ಟಿಮೇಟ್ ಟೇಸ್ಟ್. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಈ ಹಳ್ಳಿ ಸೈಡಲ್ಲೆಲ್ಲ ನಾವು ಎಮರ್ಜೆನ್ಸಿ ಇದ್ದಾಗ, ಅರ್ಜೆಂಟಿಗೆ ರೊಟ್ಟಿ ಉಳಿದಿದ್ದಾಗ ಈ ಥರ ಚಟ್ನಿ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಆವಾಗ ಕೆಡೋದು ಇಲ್ಲ, ಇದು ಆರಾಮಾಗಿ 2 ದಿನ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಪ್ಲೀಸ್. ನೋಡಿ, ಈ ಥರ ಸಣ್ಣದಾಗಿ ಕುಟ್ಕೊಳ್ಳಿ. ಈ ಥರನೇ ಇರಬೇಕು, ಅರ್ಧಂಬರ್ಧ. ಪೂರ್ತಿ ಚಟ್ನಿ ಥರ ಮಿಕ್ಸಿಯಲ್ಲೂ ಮಾಡ್ಕೋಬಹುದು, ಆದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾನು ಮಾಡ್ತಾ ಇರೋದ್ರಿಂದ ಈ ಥರ ಕುಟ್ಟಿದ್ದೇ ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿಯಲ್ಲಿ ಹಾಕಿದ್ದೇ ಬೇರೆ ಥರ ಟೇಸ್ಟ್, ಕುಟ್ಟಿದ್ದೇ ಬೇರೆ ಥರ ಟೇಸ್ಟ್. ನೋಡಿ, ಈಗ ಆಗಿದೆ ಇದು. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಹಳ್ಳಿ ಅಡುಗೆಗಳು ಸಿಂಪಲ್ ಆಗಿರೋದಕ್ಕೆ ಕಾರಣ ಈ ಥರ ಸಿಂಪಲ್ ಆಗಿರೋ ರೆಸಿಪಿಗಳಿಂದಾನೆ ಅನಿಸುತ್ತೆ ಅಲ್ವಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನಿಲ್ಲಿ ರೊಟ್ಟಿ ಜೊತೆ ತಿಂತಾಯಿದ್ದೀನಿ. ನಮ್ಮನೆ ರೊಟ್ಟಿ ಉಳಿದಿತ್ತು, ಹಾಗಾಗಿ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.